ಗೈಸ್, ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಗೈಸ್, ಇದು ಗುರು ಪೌರ್ಣಮಿಯ ವಿಶೇಷ ದಿನ. ನನ್ನ ಇವತ್ತಿನ ಪೂರ್ತಿ ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನನ್ನ ಇವತ್ತಿನ ಪೂರ್ತಿ ದಿನ ಹೇಗಿರುತ್ತೆ ಅಂತ ಹೇಳಿ ಕಂಪ್ಲೀಟ್ ಒಂದು ವ್ಲಾಗ್ ಹಾಕ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ವಿಶ್ ಯು ಹ್ಯಾಪಿ ಗುರು ಪೌರ್ಣಮಿ. ನೋಡಿ, ನಾನು ನಿನ್ನೆ ಹೂವು ತಗೊಂಡು ನಾನೇ ಕಟ್ಟಿದ್ದೆ. ನೋಡಿ, ಕಟ್ಟಿ ಈ ಥರ ನಾನೇ ದೇವ್ರ ಫೋಟೋಗೆ ತೊಗೊಳೋದು ಕಡಿಮೆ. ನಾನು ಈ ಥರ ಬಿಡಿ ಹೂವು ತೊಗೊಂಡು ಕಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ಪೂಜೆಗೆಲ್ಲ ಏನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಗುರು ಪೌರ್ಣಮಿ ಅಂತ ಹೇಳಿದ್ರೆ ವೇದವ್ಯಾಸ ಮಹರ್ಷಿಗಳ ಹುಟ್ಟು ಹಬ್ಬನ ಗುರು ಪೌರ್ಣಮಿ ಅಂತ ಆಚರಿಸಲಾಗುತ್ತೆ. ಗುರುಗಳು, ಗುರುಕುಲ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದೆ ನಮ್ಮ ಮಹರ್ಷಿಗಳಿಂದ. ನಮ್ಮ ಚಾಣಕ್ಯರಾಗಿರ್ಬೋದು, ನಮ್ಮ ರಾಯರಾಗಿರ್ಬೋದು, ಮತ್ತು ಸಾಯಿಬಾಬರಾಗಿರ್ಬೋದು. ಅದಕ್ಕೆ ಇವಾಗಿನೆಲ್ಲ ಏನು ಮಾಡ್ತೀವಿ ಅಂದರೆ ರಾಯರ ಮಠದಲ್ಲಿ, ಸಾಯಿಬಾಬಾ ಮಠದಲ್ಲಿ ತುಂಬ ಗ್ರ್ಯಾಂಡಾಗಿ ಈ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ನೋಡಿ, ಇವಾಗ ನಮ್ಮ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿರ್ಬೋದು, ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟೇ ಫಾರ್ವರ್ಡ್ ಆಗಿರ್ಬೋದು, ಆದರೆ ಅವಾಗಿನ ಗುರುಕುಲ ಪದ್ಧತಿ ಥರ ಇವಾಗ ಯಾರೂ ಕಲಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ದಿನಗಳನ್ನ ಮೆಲುಕು ಹಾಕಲಿಕ್ಕೆ ಅಂತ ಹೇಳಿ ಈ ಥರದೊಂದು ಆಚರಣೆಗಳನ್ನ ಮಾಡ್ತೀವಿ. ಸೊ ಇದೇ ಕಾರಣಕ್ಕೆ ನಮ್ಮ ವೇದವ್ಯಾಸ ಮಹರ್ಷಿಗಳ ಹುಟ್ಟು ಹಬ್ಬನ ಗುರು ಪೌರ್ಣಮಿ ಅಂತ ಆಚರಿಸಲಾಗುತ್ತೆ. ಗುರುಗಳಿರ್ತಾರೆ ಅಲ್ವಾ, ಸಾಯಿಬಾಬಾ ಆಗ್ಬೋದು ಅಥವಾ ರಾಯರಾಗ್ಬೋದು, ಯಾರು ಗುರುಗಳಿರ್ತಾರೆ ಅವರ ವಿಗ್ರಹಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಈ ಗುರು ಪೌರ್ಣಮಿ ದಿನ ಅಭಿಷೇಕ ಮಾಡಬೇಕಾಗತ್ತೆ. ವಿಗ್ರಹಗಳಿಲ್ಲ ಅಂದರೆ ಓಕೆ, ಚೆನ್ನಾಗಿ ಪೂಜೆ ಮಾಡ್ಕೊಳ್ಳಿ, ನೈವೇದ್ಯಕ್ಕೆ ಏನಾದ್ರು ಕೊಟ್ಬಿಟ್ಟು. ಇಲ್ಲ ಅಂತಂದರೆ ನೀವು ಏನು ವಿಗ್ರಹ, ನೋಡಿ ನಾನಿವಾಗ ಒಂದು ಅನ್ನಪೂರ್ಣೇಶ್ವರಿ ವಿಗ್ರಹ ಇಟ್ಕೊಂಡಿದ್ದೀನಿ, ಒಂದು ಗಣೇಶ ಮತ್ತು ಮಂಜುನಾಥ ಸ್ವಾಮಿ ಫೋಟೋ ವಿಗ್ರಹ ಇಟ್ಕೊಂಡಿದ್ದೀನಿ. ಸೊ ಯಾವ್ಯಾವ ದಿನ ಬರುತ್ತೆ ವಿಶೇಷ ದಿನಗಳಲ್ಲಿ, ಶಿವರಾತ್ರಿನಲ್ಲಿ ಮತ್ತು ಗೌರಿ ಗಣೇಶ ಹಬ್ಬದಲ್ಲಿ ಮತ್ತು ನವರಾತ್ರಿ ಟೈಮಲ್ಲಿ ಅಭಿಷೇಕನ ಮಾಡ್ತೀನಿ 3 ವಿಗ್ರಹಗಳಿಗೆ. ಇಟ್ಟು ಪೂಜೆ ಮಾಡಬಾರ್ದು ಅಂತಲ್ಲ, ಪೂಜೆ ಮಾಡಿದ್ರೆ ಅದು ತಕ್ಕನಾದಂತಹ ಪೂಜಾ ವಿಧಾನಗಳಿರುತ್ತೆ, ಅದನ್ನು ಅನುಸರಿಸಿದ್ರೆ ಸಾಕು. ಮನೆಗಳಲ್ಲಿ ದೀಪ ಕೂಡ 3 ಹಚ್ಚಬೇಕು, ಇಲ್ಲ ಅಂದರೆ 5 ಹಚ್ಚಬೇಕು ಅಂತ ಹೇಳ್ತಾರೆ. 5 ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಒಂದು ಕಾಮಾಕ್ಷಿ ದೀಪ ಮತ್ತು 2 ನಾರ್ಮಲ್ ದೀಪನ ಇಟ್ಕೊಂಡಿದ್ದೀನಿ. ಇದೆಲ್ಲ ಕೂಡ ನಾವೇ ಮನೆ ಹತ್ರ ಬೆಳೆದಿರೋ ಅಂಥದ್ದು. ಇದು ನೋಡಿ, ನಾನು ಕಳ್ಸಕ್ಕೆ ಹಾಕಿರೋ ಎಲೆ ಕೂಡ ನಾನು ಈ ರೀತಿ ಇದು ಮತ್ತು ದೊಡ್ಡ ಪತ್ರೆ ಆಗಿರ್ಬೋದು, ಆ ಥರ ಯಾವುದು ತುಂಬ ಯೂಸ್ ಆಗುತ್ತೆ ಅಂಥ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಮನೆ ಹತ್ರ. ನೋಡಿ, ಇವಾಗ ರೆಡಿ ಮಾಡಿಕೊಂಡೆ. ಇವಾಗ ದೀಪ ಹಚ್ಕೊತೀನಿ. ನೋಡಿ, ನಾನು ನೈವೇದ್ಯಕ್ಕೆ ಹಣ್ಣು ತುಪ್ಪ ಮಾಡಿಕೊಂಡೆ, ಹಣ್ಣಿಟ್ಟೆ ನೈವೇದ್ಯಕ್ಕೆ. ತುಂಬ ಎಲ್ಲ ಏನು ಹೂ ಮುಡಿಸ್ಕೊಂಡಿಲ್ಲ, ಇದ್ದಿದ್ರಲ್ಲಿ ಸ್ವಲ್ಪ ಮುಡಿಸ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲ ಮುಗಿಸಿ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಪೂಜೆನ ಕೂಡ ಕಂಪ್ಲೀಟ್ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಟಿಫನ್ಗೆ ರೆಡಿ ಮಾಡಿಕೊಂಡೆ. ಇವತ್ತು ಬಂದು ನಾನು ಟಿಫನ್ಗೆ ನೋಡಿ ಬೀನ್ಸ್ ಪಲ್ಯ ಮಾಡಿಕೊಂಡೆ. ಫಸ್ಟು ಇದು ಬೀನ್ಸ್ ಬಂದು ಅಂಗಡಿಯಿಂದ ತಂದಿರೋದಲ್ಲ, ನಮ್ಮ ಜಮೀನಲ್ಲಿ ನಾವೇ ಬೆಳೆದಿದ್ದಂಥ ಬೀನ್ಸು. ನಾವು ನೋಡಿ ಆಚೆಯಿಂದ ದುಡ್ಕೊಂಡು ತಂದು ತಿನ್ನೋದಕ್ಕೂ ನಾವೇ ಬೆಳೆದು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಗೈಸ್. ನನಗೆ ಬೀನ್ಸ್ ಕಟ್ ಮಾಡುವಾಗ ಕೂಡ, ಅಡುಗೆ ಮಾಡುವಾಗ ಕೂಡ ಒಂಥರ ಸ್ಪೆಷಲ್ ಫೀಲ್ ಆಗ್ತಾಯಿತ್ತು, ನಮ್ಮ ಜಮೀನ್ದೆ ಅಲ್ವಾ ಅಂತ ಹೇಳಿ. ಸೊ ನೋಡಿ, ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಬಂದು ದೋಸೆ ಮಾಡ್ಕೊಂಡಿದ್ದೆ. ಈ ಪಲ್ಯ ಬಂದು ದೋಸೆಗೆ, ರೊಟ್ಟಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ಇವತ್ತೊಂದು ಸ್ಪೆಷಲ್ ಡೇ ಅಲ್ವಾ, ಸೊ ರೊಟ್ಟಿ ಎಲ್ಲ ತಟ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ದೋಸೆ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ದೋಸೆಗೂ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಇದು. ನೋಡಿ, ಪಲ್ಯ, ಉಡಿ ಪಲ್ಯ ಅಥವಾ ಒಗ್ಗರಣೆ ಪಲ್ಯ ಅಂತಂದಾಗ ಈ ಥರ ದೋಸೆಗಳನ್ನ ಫುಲ್ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ನಮ್ಮದೆಲ್ಲ ಟಿಫನ್ ಆದಮೇಲೆ ಮಗನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದೆ. ಇವತ್ತು ಅವ್ರ ಸ್ಕೂಲಲ್ಲಿ ಟೈಗರ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕೋಸ್ಕರ ಈ ಥರ ಒಂದು ಕ್ಯಾಪ್ ಮಾಡಬೇಕಿತ್ತು, ಟೈಗರ್ ಕ್ಯಾಪು. ಸೊ ನೈಟು ಕುತ್ಕೊಂಡು ನಾನು ಅವನು ಇಬ್ಬರು ಸೇರಿಕೊಂಡು ಕ್ಯಾಪ್ನ ಕೂಡ ರೆಡಿ ಮಾಡಿದ್ವಿ. ನೋಡಿ, ಟೈಗರ್ ಥರನೇ ಕಾಣಿಸ್ತಾ ಇದ್ದಾನೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ದೆ. ಆಯ್ತಾಯ್ತು, ಬಾಯ್ 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 ಬಾಯ್.
ಸೊ ನೆಕ್ಸ್ಟ್ ಇದು ಸಂಜೆ ಲಾಗು. ನಾನು ಫ್ರೆಶ್ ಅಪ್ ಆಗಿ ನಾನು ನನ್ನ ಹಸ್ಬೆಂಡು ಪಾಪು ಎಲ್ಲ ರಾಯರ ಮಠ ಕೊಟ್ವಿ, ರಾಯರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಅದು ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋಗೋದಂತ ಪ್ಲಾನ್ ಆಗಿತ್ತು. ನಾವು ದರ್ಶನ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಪಾಪ ಅವ್ರು ನಮಗೋಸ್ಕರ ವೆರೈಟಿ ಫುಡ್ ಮಾಡ್ಕೊಂಡು ಕಾಯ್ತಾ ಇದ್ರು. ನನ್ನ ಮಗನಿಗೆ ಇಷ್ಟವಾದ ಅವ್ನ ಫೇವ್ರೇಟ್ ಫುಡ್ ಮಾಡಿದ್ರು. ಏನು ಅಂತ ನೀವೇ ಮುಂದೆ ನೋಡಿ. ನಾವು ಹೋಗೋಷ್ಟು ರಿತನ್ಗೂ ಸ್ಕೂಲ್ ಬಿಟ್ಟಿತ್ತು. ನಮ್ಮ ಫ್ರೆಂಡ್ಸ್ಗೆಲ್ಲ ನೀವು ನಮ್ಮ ಅತ್ತೆ ಅಂತ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ನಮ್ ಫ್ರೆಂಡ್ಸ್ಗೆಲ್ಲ ನಿಮ್ಗೆ ನೀವ್ ನಮ್ಮತ್ತೆ ಅಂತ ಪರಿಚಯ ಮಾಡ್ಸಿ. ಅವ್ರಿಗೆ ಚಿಂಟು ಅಂತ ಹೇಳಿದ್ರೆ ಇಲ್ಲ ಆತರ ಹೇಳಿದ್ರೆ ಅತ್ತೆ ಅತ್ತೆ ಅನ್ನೋದು ತುಂಬಾ ಅಪರೂಪಕ್ಕೆ. ನಿಮ್ಗೂ ಫ್ರೆಂಡ್ಸಾ? ಹೌದಾ? ನೋಡಿ ಗಾಯ್ಸ್, ನಮ್ಮ ಅತ್ತೆ ಹೋಮ್ ಮೇಡ್ ಮೋಮೋಸ್ ಮಾಡ್ಕೊಂಡ್ ಬಂದಿದ್ದಾರೆ. ಕೆಚಪ್ ಮನೇಲೆ ಮಾಡಿರೋದ, ಟೊಮೆಟೊ ಸಾಸ್ ಮಾಡಿದ್ರು. ಹೆಲ್ದಿ ಆಗಿರ್ಬೇಕು ಅಂದ್ರೆ ತಿನ್ಲೇಬೇಕು. ಹಂಗಂತ ಹೇಳಿ ಮೈದಾ ಹೋಗಿ ಅಕ್ಕಿ ಹಿಟ್ಟಾಗಲ್ಲ. ಬಟ್ ಇದೇನಿದು ಮೈದಾ ಅಕ್ಕಿ ಹಿಟ್ಟ? ಹೈಜಿನಿಕ್ ಆಗಿರುತ್ತೆ. ಅಕ್ಕಿ ಹಿಟ್ಟ ಇದು? ಮೈದಾನೆ. ಕೆಚಪ್ ಹಚ್ಕೊಂಡ್ ತಿನ್ನೋ. ನಾನು ಇದಕ್ಕೆ ಇದ್ ಮಾಡ್ಬೇಕಿತ್ತು. ತಿನ್ನಿ ನೀವು. ಅತಿಥಿ ದೇವೋ ಭವ. ತಿನ್ನಿ ನೀವು. ನಾನ್ ಮಾಡುವಾಗನೇ ತಿಂದೆ. ಅದು ಬಿಸಿ ಬಿಸಿ. ಈಗ ಮೋಮೋಸ್ ಟೇಸ್ಟ್ ಮಾಡೋಣ ಗೈಸ್. ಇದು ಚೆನ್ನಾಗಿ ಉಂಟು. ಇದು ಚೆನ್ನಾಗಿ ಉಂಟು. ನಂಗೆ ಇದು ಜಾಸ್ತಿ ಇಷ್ಟ ಆಯ್ತು. ಹೌದಾ? ಇಲ್ಲಿ ಅಮ್ಮ ಬೇಯಿಸಿರೋ ನೋಡಮ್ಮ. ಇಲ್ಲಿ ಫ್ರೆಂಡ್ಸ್ ಅದೊಂದು ಸೀದೈತೆ ಬಿಡೋ ಹೋಗ್ಲಿ. ನೋಡು ಅದನ್ನ ತೋರಿಸ್ತವನೆ. ಹಾಯ್ ಫ್ರೆಂಡ್ಸ್ ಅಂತ. ಹೊರಗಡೆ ತಿನ್ನೋ ಮಜಾನೇ ಬೇರೆ ಅಲ್ವಾ? ಸಖತ್ತಾಗಿ ಒಂದೆರಡು ಎಕ್ಸ್ಟ್ರಾ ಹೋಗ್ತವೆ. ಚಿತ್ರಾನ್ನ ಪಲಾವ್ ಕಡೆ. ಯಾಕಮ್ಮ ಹಿಂಗೈತೆ ಕಲರು? ಹೆಂಗೈತೆ? ಚೆನ್ನಾಗೈತಿಯಲ್ಲ. ನಿಮ್ ಅತ್ತೆ ಮಾಡಿರೋದು ಚೆನ್ನಾಗಿರುತ್ತೆ ಮೇಡಮ್. ಟೇಸ್ಟ್ ಮಾಡಿ ನೋಡಿ ಮೇಡಮ್. ಕಲರ್ ನೋಡಿ ಜಡ್ಜ್ ಮಾಡಬಾರ್ದು ಮೇಡಮ್. ಸಮೋಸೆ ಸೊ ಮಕ್ಕಳು ಸ್ವಲ್ಪ ಆಟ ಆಡ್ಕೊಂಡ್ರು. ಆಟಾಡ್ಕೊಂಡ್ರೆ ನಾವು ಮನೆಗೆ ಇಟ್ಟನದ್ವಿ. ನನ್ನ ಬೇಕ್ಮರಿಗಳು ನನಗೋಸ್ಕರ ಕಾಯ್ತಾ ಇದ್ವು. ಎಲ್ಲರೂ ಮಕ್ಕಳು ಅಮ್ಮ ಮಮ್ಮಿ ಎಲ್ಲದ್ಲು ಪುಟಾಣಿಗಳ ಎಲ್ರು ಮಮ್ಮಿ ಆಚೆ ಹೋದ್ಲಾ? ಮಮ್ಮಿ ಆಚೆ ಹೋಯ್ತಾ? ಅವನೇ ಮುದ್ದು. ಏ ಮುದ್ದು ಪುಸ್ ಅಂತೀಯಾ? ಏನ್ರೋ ಪುಟಾಣಿಗಳ? ಓನೆ ಮುದ್ದು, ಆಕೆ ಕಣ್ಣಲ್ಲಿ ನೀರು. ಓನೆ ಪುಟಾಣಿ. ಸೊ ಗೈಸ್ ನೋಡಿದ್ರಲ್ಲ, ನನಗೆ ಇವ್ರಗಳ ಜೊತೆ ಆಟ ಆಡ್ಕೊಂಡು ದಿನ ಟೈಮ್ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಕ್ಯೂಟಾಗಿ ಆಡ್ಕೊಂಡಿರುತ್ತೆ ಬೆಕ್ಮರಿಗಳೆಲ್ಲ. ಸೊ ನಾನು ಫ್ರೀ ಟೈಮೆಲ್ಲ ಇವ್ರ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ನಾನು. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ನಾನು ಈ ವ್ಲಾಗ್ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ಜೆಂಟ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.